ಪ್ರಕೃತಿಯ ಮಡಿಲಲ್ಲಿರುವ ಕೊಡಗಿನ ಪ್ರಸಿದ್ಧ ದುಬಾರೆ ಆನೆ ಶಿಬಿರಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಹಾಗೂ ಅಲ್ಲಿನ ಆಡಿ ಜನರಿಗೆ ರಾಜ್ಯ ಸರ್ಕಾರ ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದೆ. ಕಾವೇರಿ ನದಿ ದಾಟಲು ಜೀವ ಕೈಯಲ್ಲಿಡಿದು ಸಾಗಬೇಕಾದ ಪರಿಸ್ಥಿತಿಗೆ ಕೊನೆಗೂ ಬ್ರೇಕ್ ಬೀಳಲಿದ್ದು 7,30,00,000 ವೆಚ್ಚದಲ್ಲಿ ತೂಗು ಸೇತುವೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ದಶಕಗಳ ಬೇಡಿಕೆ ಈಗ ಈಡೇರುತ್ತಿದ್ದು ಪ್ರವಾಸಿಗರು ಹಾಗೂ ಸ್ಥಳೀಯರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹೌದು, ಶತಮಾನಗಳ ಇತಿಹಾಸವಿರುವ ದುಬಾರೆ ಆನೆ ಶಿಬಿರಕ್ಕೆ ಪ್ರತಿ ವರ್ಷ ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಲಗ್ಗೆ ಇಡುತ್ತಾರೆ. ಆದರೆ ಕಾವೇರಿ ಒಡಲಲ್ಲಿರುವ ಈ ಶಿಬಿರ ತಲುಪುವುದೇ ಒಂದು ದೊಡ್ಡ ಸಾಹಸ. ಬೇಸಿಗೆಯಲ್ಲಿ ನೀರಿನ ಹರಿವು ಕಡಿಮೆಯಾದಾಗ ಪ್ರವಾಸಿಗರು ಬಂಡೆಗಲ್ಲುಗಳ ಮೇಲೆ ಹೆಜ್ಜೆ ಹಾಕುತ್ತಾ ನದಿ ದಾಟುತ್ತಿದ್ದರು. ಇಲ್ಲಿ ಸ್ವಲ್ಪ ಆಯ ತಪ್ಪಿದರೂ ಜೀವಕ್ಕೆ ಕುತ್ತು. ಕಳೆದ ಕೆಲವೇ ವರ್ಷಗಳಲ್ಲಿ ಈ ರೀತಿ ನದಿ ದಾಟಲು ಹೋಗಿ 12ಕ್ಕೂ ಹೆಚ್ಚು ಮಂದಿ ಜಲಸಮಾಧಿಯಾಗಿದ್ದಾರೆ. ಇನ್ನು ಮಳೆಗಾಲದಲ್ಲಂತೂ ಕಾವೇರಿ ಮೈತುಂಬಿ ಹರಿಯುವಾಗ ಪರಿಸ್ಥಿತಿ ಹೇಳತಿರದು. ಪ್ರವಾಸಿಗರ ಕತೆ ಒಂದೆಡೆಯಾದರೆ ದುಬಾರೆ ಆಡಿಯಲ್ಲಿ ವಾಸಿಸುವ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳ ದಿನನಿತ್ಯದ ಪರದಾಟ ಅಷ್ಟಿಷ್ಟಲ್ಲ. ಶಾಲಾ ಕಾಲೇಜು, ಆಸ್ಪತ್ರೆ ಹಾಗೂ ದೈನಂದಿನ ಅಗತ್ಯಗಳಿಗೆ ನದಿ ದಾಟಲು ಇವರು ದೋಣಿಯನ್ನೇ ಅವಲಂಬಿಸಬೇಕು. ತುರ್ತು ವೈದ್ಯಕೀಯ ಪರಿಸ್ಥಿತಿಯಲ್ಲಂತೂ ಇವರ ಪಾಡು ದೇವರಿಗೆ ಪ್ರೀತಿ. ಇದರ ಜೊತೆಗೆ ಪ್ರವಾಸಿಗರನ್ನು ಕರೆದೊಯ್ಯಲು ಬಳಸುವ ಮೋಟಾರು ದೋಣಿಗಳ ಸದ್ದಿಗೆ ಕಾಡಿನ ಪ್ರಾಣಿಗಳ ನೆಮ್ಮದಿ ಹಾಳಾಗುತ್ತಿತ್ತು. ಡೀಸೆಲ್ ಬಳಕೆಯಿಂದ ಜಲಮಾಲಿನ್ಯವಾಗಿ ಸೂಕ್ಷ್ಮ ಪರಿಸರಕ್ಕೂ ಧಕ್ಕೆಯಾಗುತ್ತಿತ್ತು. ಈ ಎಲ್ಲ ಜೀವ ಭಯ ಹಾಗೂ ಪರಿಸರ ಕಾಳಜಿಯನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಇದೀಗ 7,30,00,000 ವೆಚ್ಚದಲ್ಲಿ ಆಕರ್ಷಕ ತೂಗು ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೋಗ್ಬೇಕಂದ್ರೆ ನದಿ ದಾಟ್ಕೊಂಡು ಬರಬೇಕು. ಅವರು ಮಣ್ಣನ್ನು ಮೂಟೆಯಾಗಿ ತುಂಬಿಸಿ ಒಂದು ಇದು ಥರ ಮಾಡಿ ಟೆಂಪ್ರರಿ ಇದನ್ನು ಜನಕ್ಕೆ ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ರು. ಸೊ ಈಗ ಈ ರೋಪ್ವೇ ಬ್ರಿಡ್ಜ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಟೂರಿಸ್ಟ್ಗೂ, ಆಮೇಲೆ ಎಕೋ ಟೂರಿಸಮ್ಗೂ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿನ ಲೋಕಲ್ ಜನ ಅವರು ಎಷ್ಟು ವರ್ಷಗಳಿಂದ ಕೇಳ್ತಾಯಿದ್ರು, ಇವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇದು ಒಳ್ಳೆ ಡಿಸಿಷನ್ನೇ. ಮತ್ತು ದುಬಾರೆ ಒಂದು ಎಲಿಫೆಂಟ್ ಕ್ಯಾಂಪ್ ಇರೋದ್ರಿಂದ, ಆಮೇಲೆ ಅಲ್ಲಿ ದುಬಾರೆ ಕಾಡು ಇರೋದ್ರಿಂದ ಅಲ್ಲೂ ಆಗಲೇ JLR ಇದೆ, ಜಂಗಲ್ ಲಾಡ್ಜಸ್ ರಿಸಾರ್ಟ್ಸ್ ಇದೆ, ಅಲ್ಲಿ ಟೂರಿಸಮ್ ಅಲ್ಲೂ ಅವ್ರಿಗೂ ಹೆಲ್ಪ್ ಆಗುತ್ತೆ. ತೂಗು ಸೇತುವೆ ನಿರ್ಮಾಣದಿಂದ ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ಸಿಗಲಿದೆ. ಒಟ್ಟಿನಲ್ಲಿ ದುಬಾರೆ ಆನೆ ಶಿಬಿರಕ್ಕೆ ಸುರಕ್ಷಿತ ಸಂಪರ್ಕ ಕಲ್ಪಿಸಬೇಕೆಂಬ ಬಹುಕಾಲದ ಕನಸು ಇದೀಗ ನನಸಾಗುವ ಕಾಲ ಕೂಡಿ ಬಂದಿದೆ. ಈ ತೂಗು ಸೇತುವೆ ಕೇವಲ ಪ್ರವಾಸಿಗರಿಗೆ ರೋಮಾಂಚನಕಾರಿ ಅನುಭವ ನೀಡುವುದಷ್ಟೇ ಅಲ್ಲ, ದಶಕಗಳಿಂದ ಪ್ರತ್ಯೇಕಗೊಂಡಿದ್ದ ಆಡಿ ನಿವಾಸಿಗಳ ಬದುಕಿಗೆ ಹೊಸ ಆಶಾಕಿರಣವಾಗಲಿದೆ. ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದಲೂ ಇದು ಮಹತ್ವದ ಹೆಜ್ಜೆಯಾಗಿದ್ದು, ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಂಡು ಜನರ ಬಳಕೆಗೆ ಮುಕ್ತವಾಗಲಿ ಅನ್ನೋದೇ ಎಲ್ಲರ ಆಶಯ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.